ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಾ ಇದೆ. ನಿನ್ನೆಯಷ್ಟೇ ಕಾಂಗ್ರೆಸ್ ಜನಾಂದೋಲನದ ಹೆಸರಿನಲ್ಲಿ ಸಮಾವೇಶವನ್ನು ನಡೆಸಿತು. ಅದೇ ಸ್ಥಳದಲ್ಲಿ ಜೆಡಿಎಸ್ ಇವತ್ತು ಸಮಾರೋಪ ಸಮಾರಂಭವನ್ನು ನಡೆಸ್ತಾ ಇದೆ. ನಾವೀಗ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಕಾಂಗ್ರೆಸ್ ಏನು ಜನಾಂದೋಲನ ಸಮಾವೇಶವನ್ನು ನಡೆಸಿತು, ಅದೇ ಒಂದು ವೇದಿಕೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯವರು ಮೈಸೂರು ಚಲೋ ಪಾದಯಾತ್ರೆಯನ್ನು ನಡೆಸಿದ್ರು. ಅದರ ಸಮಾರೋಪ ಸಮಾರಂಭವನ್ನು ನಡೆಸ್ತಾ ಇದ್ದಾರೆ. ಅದೇ ವೇದಿಕೆ, ಆದರೆ ಕುರ್ಚಿಗಳು ಬದಲಾಗಿದ್ದಾವೆ ಮತ್ತು ಹಿಂದೆ ಇದ್ದಂತಹ ಏನು ಫ್ಲೆಕ್ಸ್ಗಳು ಬದಲಾಗಿದ್ದಾವೆ. ಕಾಂಗ್ರೆಸ್ ನಾಯಕರ ಏನು ಭಾವಚಿತ್ರದ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದು, ಆ ಸ್ಥಳದಲ್ಲಿ ಈಗ ಬಿಜೆಪಿ ಜೆಡಿಎಸ್ ನಾಯಕರ ಒಂದು ಭಾವಚಿತ್ರಗಳು ರಾರಾಜಿಸ್ತಾ ಇದ್ದಾವೆ. ವೇದಿಕೆ ಅದೇ ಇದೆ. ಮೈಸೂರು ಚಲೋ ಅನ್ನೋ ಒಂದು ಬ್ಯಾನರ್ ಬದಲಾಗಿದೆ ಮತ್ತು ಎರಡೂ ಕಡೆಗಳಲ್ಲಿ ಏನು ಕೈ ಚಿಹ್ನೆ ಇತ್ತು, ಕಮಲ ಮತ್ತು ತೆನೆ ಹೊತ್ತ ಮಹಿಳೆಯ ಒಂದು ಚಿಹ್ನೆಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ವೇದಿಕೆ ಅದೇ ಇದೆ. ಇದ್ರ ಜೊತೆಗೆ ನೀವು ಕುರ್ಚಿಗಳನ್ನು ನೋಡ್ತಾ ಇರ್ಬೋದು. ಅಂದರೆ ಜೆಡಿಎಸ್ನ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಏನು ಬರ್ತಾರೆ, ಅವರಿಗೆ ವ್ಯವಸ್ಥಿತವಾದಂತಹ ಕುರ್ಚಿಗಳ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಇದರ ಜೊತೆಗೆ ಬೆಳಗ್ಗೆಯಿಂದಲೂ ಸಹ ಸಾಂಸ್ಕೃತಿಕ ಮೈಸೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು ಅಂತೇಳಿ ವಾಟರ್ ಪ್ರೂಫ್ ಪೆಂಡಾಲನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ನೆನ್ನೆ ಕಾಂಗ್ರೆಸ್ ಸಮಾವೇಶಕ್ಕೂ ಸಹ ಇದೇ ರೀತಿಯಾದಂಥ ಪೆಂಡಾಲನ್ನು ವ್ಯವಸ್ಥೆಯನ್ನು ಮಾಡಿದರು. ಇವತ್ತು ಸಹ ಅದೇ ರೀತಿಯಾದಂಥ ಪೆಂಡಾಲನ್ನು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸಾವಿರಾರು ಜನರು ಇವತ್ತು ಏನು ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಆಗಮಿಸ್ತಾರೆ. ಅವರೆಲ್ಲರಿಗೂ ಸಹ ವ್ಯವಸ್ಥಿತವಾದಂತಹ ಈ ಒಂದು ಸ್ಥಳದಲ್ಲಿ ತಾವು ನೋಡ್ತಾ ಇರ್ಬೋದು. ಮತ್ತು ಅಲ್ಲಿ ಬರುವಂಥವರಿಗೆ ಆ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ LED ದೊಡ್ಡ ದೊಡ್ಡ ಪರದೆಗಳನ್ನು ಸಹ ಅಳವಡಿಸಲಾಗಿದೆ. ಈಗಾಗಲೇ ಈ ಒಂದು ಏನು ಆ ವೇದಿಕೆಯನ್ನು ಮತ್ತು ಪೆಂಡಾಲನ್ನು ಮತ್ತು ಆಸನಗಳ ವ್ಯವಸ್ಥೆ ಮಾಡಿದರೆ ಒಬ್ಬರೇ ಗುತ್ತಿಗೆದಾರರು ಕಾಂಗ್ರೆಸ್ ಮತ್ತು JDS BJPಯ ಮೈತ್ರಿ ಇಬ್ಬರಿಗೂ ಸಹ ಇದೇ ರೀತಿಯಾದಂಥ ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಜೊತೆಗೆ ಆ ಖರ್ಚು ವೆಚ್ಚ ಏನಿರ್ತದೆ, ವಿಶೇಷವಾಗಿ ಆ ಖರ್ಚು ವೆಚ್ಚದ 50-50 ಈಗಾಗಲೇ ಮುಡಾದ 50-50 ವಿರುದ್ಧ ಏನು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಪೆಂಡಾಲ್ ವ್ಯವಸ್ಥೆ ಮತ್ತು ವೇದಿಕೆ ವ್ಯವಸ್ಥೆ, ಕುರ್ಚಿಗಳ ವ್ಯವಸ್ಥೆಯೂ ಸಹ 50-50ಯಲ್ಲಿ ಆಗಿದೆ ಅನ್ನೋ ಒಂದು ಚರ್ಚೆ ಸಹ ನಡೀತಾ ಇದೆ. ಹೀಗಾಗಿಯೇ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಏನಿದೆ, ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಎಲ್ಲವೂ ಸಹ ಸಿದ್ಧವಾಗಿದೆ. ಇವತ್ತು ಸಹ ಮೈಸೂರು ನಗರದಲ್ಲಿ JDS BJP ನಾಯಕರ ಪಾದಯಾತ್ರೆ ಆರಂಭವಾಗ್ತದೆ. ಮೈಸೂರಿನ JK ಮೈದಾನದಿಂದ ಪಾದಯಾತ್ರೆ ಆರಂಭವಾಗಿ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಪಾದಯಾತ್ರೆ ಸಾಗಿ ಬಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾರೋಪ ಸಮಾರಂಭ ನಡೀತದೆ. ಖಂಡಿತವಾಗಿಯೂ ಒಂದು ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ CM ಸಿದ್ದರಾಮಯ್ಯ ಅವರು ನಿನ್ನೆಯಷ್ಟೇ ಕುಮಾರಸ್ವಾಮಿ, ಯಡಿಯೂರಪ್ಪ ಸೇರಿದಂತೆ BJPಯ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಅದೆಲ್ಲಕ್ಕೂ ಸಹ ಉತ್ತರ ಕೊಡುವಂಥ ಕೆಲಸವನ್ನು BJP ಮತ್ತು JDS ನಾಯಕರು ಮಾಡ್ತಾರೆ. ಹೀಗಾಗಿಯೇ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇರುವಂಥ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.